ಮತ್ತೆ ಗಾಸಿಪ್ನ ತಂದಾಯ್ತು. ಸೊ ಗಾಸಿಪ್ ಮಾಡಬೇಕು ಅಂದರೆ ನನ್ನ ಜೊತೆ ಯಾರು ಇರಬೇಕು ಹೇಳಿ? ಪೂ ಇರಬೇಕಲ್ಲ. ಸೊ ಬನ್ನಿ ಬೇಗ ಬನ್ನಿ, ಪೂನ ವೆಲ್ಕಮ್ ಮಾಡೋಣ. ಹಲೋ ಪೂ. ನಾನು ಇವತ್ತು ರಾಗ ಎಳಿತಾ ಇಲ್ಲ. ಹಾಯ್, ಚೆನ್ನಾಗಿದೆಯಾ? ಏನು ಮಾಡ್ತಾ ಇದೀಯಾ? ಇಷ್ಟೇ ಮಾತಾಡ್ತೀನಿ. ನಿಮ್ಮಲ್ಲಿ ರಾಗ ಎಳಿಯಲ್ಲ. ರಾಗ ಎಳೆದ್ಬಿಟ್ರೆ ಅದು ಬೋರಿಂಗ್ ಅಂತೆ. ಹೆಂಗೆ ರಾಗ ಎಳಿತಾಳೆ ಗೊತ್ತಿಲ್ಲ. ನಾನು ಹೇಳ್ತೀನಿ. ಹಾಯ್, ಹೆಲೋ, ಏನ್ ಮಾಡ್ತಾ ಇದ್ದೀರಾ? ಅದು ಸ್ಟೈಲ್ ಆಯ್ತಾ, ಬಟ್ ಅದು ಆಕ್ಟಿವ್ ಆಗಿ ಅನ್ಸಲ್ಲ. ಸೊ ಹಾಗಾಗಿ ನನಗೆ ಅನ್ಸುತ್ತೆ, ಬಟ್ ನೋಡೋರ್ಗೆ ಬಿಕಾಸ್ ನಾವ್ ಇಲ್ಲಿ ಮಾಡ್ತಿರೋದು ನಮಿಗೋಸ್ಕರ ಅಲ್ಲ, ನೋಡೋರಿಗೋಸ್ಕರ. ನೋಡೋರ್ಗೋಸ್ಕರ. ಅದನ್ನೇ ಭೂಮಿಕವರ ಹೇಳಕ್ ಬಂದೆ ನಾನು. ಆಕ್ಟಿವ್ ಅನ್ಸಲ್ವಂತೆ. ಸೊ ಹಾಗಾಗಿ ನಾನು ಇನ್ಮೇಲಿಂದ ರಾಗ ಹೇಳ್ದೆಲ್ಲ ಮಾತಾಡಲ್ಲ. ಭೂಮಿಕವರೇ ಅಂದ್ಬಿಟ್ಲು. ರಾಗ ಹೇಳ್ದೆಲ್ಲ ಖಂಡಿತ ಮಾತಾಡಲ್ಲ. ಇನ್ಮೇಲಿಂದ ಹಿಂಗೆ ಇರ್ತೀನಿ, ಫುಲ್ ಜೋಶಾಗಿ ಮಾತಾಡ್ತೀನಿ. ಜೋಶ್ ಕಾಣಿಸ್ತಿಲ್ಲ. ಕಮಾನ್ ಕಮಾನ್. ಈ ಸಲ ಕಪ್ ಯಾರ್ದು? ನಮ್ದೇ. RCB. ಜೈ RCB. ಎಲ್ಲ ಬಿಟ್ಟು RCB ಹೋಗ್ಲಿ. ಏನಂತೀರಾ? ಅಲ್ಲ ಕಣೆ ಭೂಮಿ, ಈಗೇನೋ ಅದೇನೋ ಇಟ್ಕೊಂಡು ಹಿಂಗೆಲ್ಲ ಮಾಡ್ತೀಯಲ್ಲ, ಏನದು? ಅದೇ ಹಿಂಗೆಲ್ಲ ಮಾಡ್ತೀಯಲ್ಲ. ಕೊಡೋದು ಫ್ಲೈಯಿಂಗ್ ಕಿಸ್ ಅಂತ ನನ್ನ ಫ್ಯಾನ್ಸ್, ಐ ಮೀನ್ ವೀಕ್ಷಕರಿಗೆ. ಅವ್ರಿಗೆ ಬೋರ. ಈಗ ಎಲ್ಲರೂ ಹೆಂಗೆ ಹೇಳೋ, ನಮಸ್ಕಾರ, ನೀವ್ ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ಈ ತರ ಹೇಳೋದಕ್ಕಿಂತ ಹಾಯ್ ಹಲೋ ಹೇಗಿದ್ದೀರಾ ಹಿಂಗೆಲ್ಲ ಯಾರು ಹೇಳ್ತಾರವಾ ಹಲೋ ನಮಸ್ಕಾರ ಅಂತ ಟೇಬಲ್ ಮೇಲೆ ನೀವ್ ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ಅದೀಗ ಈ ಹೊತ್ತಿನ ಹೆಡ್ಲೈನ್ಸ್ ಹಿಂಗ್ ಅನ್ನೋದಕ್ಕಿಂತ ಅಂದ್ರೆ ಚೆನ್ನಾಗಿರುತ್ತೆ. ನೀನ್ ಕಾಪಿ ಮಾಡ್ಬೇಡ. ಅದ್ ಯಾರಾದ್ರೂ ಹುಡುಗ ಹಿಂಗ್ ಕ್ಯಾಚ್ ಹಾಕೊಂಡು ಭೂಮಿ ಹಿಂದೆ ಬಂದು, ಓ ಗಾಡ್ ಪ್ಲೀಸ್, ಆ ಭೂಮಿ ಆಕಾಶದಷ್ಟು ಒಂದ್ ಹುಡುಗ ಪ್ರೀತಿ ಮಾಡಿ ಅದಿನ್ನೇನೋ ನಾನು ಬಂದು ನಿನಗೇನಾದ್ರೂ ಪೂ ನಾನು ಲವ್ ಮಾಡ್ತಿದ್ದೀನಿ ಅಂದ್ರೆ ಏನ್ ಮಾಡ್ತೀಯಾ? ನಾನು ಆಬ್ವಿಯಸ್ಲಿ ಕಣೆ, ನಾನು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಒಳ್ಳೆ ಹುಡುಗ ಆದ್ರೆ ಮಾತ್ರ, ಗೊತ್ತಾಯ್ತಾ? ಒಳ್ಳೆ ಹುಡುಗ ಆದ್ರೆ ಮಾತ್ರ ಸಪೋರ್ಟ್ ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮನೆಲ್ಲ ಬಂದು ಒಪ್ಪಿಸ್ತೀಯಾ? ಖಂಡಿತ. ಓಕೆ, ದೆನ್ ಐ ಹ್ಯಾವ್ ಅ ಸಪೋರ್ಟ್. ಯುದ್ಧ ಮಾಡಕ್ ನಾನ್ ರೆಡಿ, ನೀನ್ ರೆಡಿ? ನಾನು ಯುದ್ಧ ಮಾಡಕ್ ಆಕ್ಚುಲಿ ಐ ಆಮ್ ನಾಟ್ ರೆಡಿ. ನಾನು ಸಿದ್ಧಾನೇ ಇಲ್ಲ. ಈಕಿನ ಮದ್ವೆ ಆದರೂ ಗಂಟೆಗೂ ಒಂದೊಂದ್ಸಲಿ ಸಿಟ್ಟು ಹಾಕ್ತಿರ್ತಾ ಹಾಕಿ. ಅದ್ರಲ್ಲೂ ಇಲ್ಲಿಗೆ ಬಂದಾಗಿಂದ ಹೊಸಿ ಸಿಟ್ಟಿಲ್ಲ. ನೀರಾದೆ ಹಂಗ್ ಕುಂದ್ರ ಸುಮ್ಮ. ನೀ ಕುಂದ್ರ. ನಿನ್ನೆ ಮೆಡಿಟೇಷನ್ ಮಾಡ್ತಿದ್ದೆ ಹೌದಿಲ್ಲ? ಮಾಡು ಗಪ್ ಕುಂದ್ರ. ಮತ್ತೆ ಏನ್ ಗಾಸಿಪ್ ನಮ್ದು ಸ್ಟಾರ್ಟ್ ಮಾಡಿದಾಗ ನಮ್ದೇ ಒಂದ್ 5 ನಿಮಿಷ ಹರಿಕತೆ ಇರುತ್ತೆ. ನಮ್ಮಿಬ್ರು ಬಗ್ಗೆ ಕೆಲವ್ರು ತಿಳ್ಕೊಳಕ್ ಕ್ಯೂರಿಯಾಸಿಟಿ ಇರುತ್ತೆ ಕಣೆ. ಕೆಲವರೆಲ್ಲ ಗುಂಡಿ ಪುಂಡಿ ಅಂತ ಹೆಸರು. ಆಕ್ಚುಲಿ ಕೆಲವರು ಕೇಳ್ತಿದಾರೆ, ನೀವಿಬ್ರು ಹೇಗಿರ್ತೀರಾ, ಆನ್ ಸ್ಟೇಜ್ ಹೇಗಿರ್ತೀರಾ, ಆಫ್ ಸ್ಟೇಜ್ ಹೇಗಿರ್ತೀರಾ, ಕ್ಯಾಮ್ರಾ ಮುಂದೆ ಮಾತ್ರ ನೀವಿಬ್ರು ಹಿಂಗ, ಸಾರಿ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೇಗಿರ್ತೀರಾ ಅಂತ ಕೇಳ್ತಿರ್ತಾರೆ. ನೀವಿಬ್ರು ಹೇಗೆ ಪೊಸೆಸಿವ್ ಜಾಸ್ತಿನಾ ಅಥವಾ ಹೇಗೆ ಜಲಸಿ ಇದೆಯಾ ಅಂತಲ್ಲ. ಇದಕ್ಕೆ ನಾವಿಬ್ರು ಒಂದಿನ ಲೈವ್ ಬಂದು ಮಾತಾಡ್ಬೇಕು ಅಂತ ಇದೀವಿ. ಇನ್ನೊಂದೇನು ಹೇಳ್ದಲ್ಲ, ಜಲಸಿ ಅದು ಇಬ್ರು ಮಧ್ಯನೂ ಇಲ್ಲ ಅನ್ಕೊಳ್ತೀನಿ. ಆದ್ರೆ ತುಂಬಾ ಜಗಳಗಳು ಆಗ್ತಾ ಇರತ್ತೆ, ಚಿಕ್ಕ ಪುಟ್ಟ ಜಗಳ. ನಾವಿಬ್ರು ಇರಲ್ಲ ಗಂಡ ಹೆಂಡತಿ ಮಧ್ಯೆ. ಈಗ ಒಂದ್ ಗಂಟೆ ಬ್ಯಾಕ್, ಒಂದ್ ಅರ್ಧ ಗಂಟೆ ಮುಂಚೆನೆ ಜಗಳ ಆಗೋಯ್ತು. ಊಟ ಮಾಡ್ಕೊಂಡ್ ಬಂದ್ಬಿಟ್ಟವಳೆ, ನಾನು ಊಟ ಮಾಡಿಲ್ಲ, ಬಾ 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 ಶೂಟ್ ಮಾಡು ಅಂತಾಳ. ಹೋಗ್ಲಿ ಬಿಡು. ಒಟ್ನಲ್ಲಿ ನಮ್ಮಿಬ್ರ ಬಗ್ಗೆ ತಿಳ್ಕೊಳಕ್ ಕ್ಯೂರಿಯಾಸಿಟಿ ಇದೆ. ಯಾವಾಗ ಲೈವ್ ಹೋಗೋಣ? ಖಂಡಿತ ಹೋಗೋಣ, ಆದಷ್ಟು ಬೇಗ ಇನ್ಫಾರ್ಮ್ ಮಾಡ್ಬಿಟ್ಟು ಹೋಗೋಣ. ಓಕೆನಾ? ಸರಿ, ನಾವು ಪೋಸ್ಟರ್ ಹಾಕ್ತೀವಿ. ಯಾರಿಗೆಲ್ಲ ಕ್ಯೂರಿಯಾಸಿಟಿ ಇದೆ, ಬಿಕಾಸ್ ನನಗೆ ಪರ್ಸನಲಿ ಡ್ಯಾಮ್ಸ್ ತುಂಬ ಹೋಗಿದೆ ಹೇಗೆ ನೀವಿಬ್ರು ಅಂತ. ಸೊ ಆನ್ಸರ್ ನನಗೂ ಮೆಸೇಜ್ ಮಾಡಿದ್ದಾರೆ ಗುಂಡಿ ಪುಂಡಿ ಅಂತ. ನೀನೇನೋ ಪ್ರೆಸ್ ಮೀಟಿಗೆ ಹೋಗಿದ್ದೆ ಅಂತಲ್ಲ, ನನ್ನ ಫ್ರೆಂಡ್ ಸುನಿಲ್ ಅಂತ ಮೆಸೇಜ್ ಮಾಡಿದ. ಯಾಕೆ ಗುಂಡಿ ನೀನ್ ಗುಂಡಿ ಬಂದಿದ್ದಾಳೆ, ಸೊ ನೀನ್ ಬಿಟ್ಟು ನಿನ್ ಬಿಟ್ಟು ದೂರ ಇದ್ದಾಳಲ್ಲ, ಅದಕ್ಕೆ ಬೇಜಾರಲ್ಲಿ ಕೂತಿದ್ದಾಳೇನೋ ಅಂತ ಅನ್ಕೊಂಡೆ ಅಂತೆಲ್ಲ ಮೆಸೇಜ್ ಮಾಡಿದ್ರು. ಅಯ್ಯೋ ಐ ವಾಸ್ ಸೋ ಲೈಕ್, ಕೂದಲೆಲ್ಲ ನೋಡು, ಕೂದಲೆಲ್ಲ ನಿಂದ ಹೇಗೆ ಇದಾಗಿದೆ. ಇರ್ಲಿ ಬಿಡು, ಏನ್ ಮಾಡೋದ್ ಕಣೆ, ಹೇರ್ ಸ್ಟೈಲ್ ಮಾಡಕ್ ನಂಗೆ ಟೈಮೇ ಇಲ್ಲ ಗೊತ್ತಾ, ಅಷ್ಟೊಂದು ಬಿಸಿ ಆಗೋಗಿದೆ. Today is not a good hair day. Today is not a good hair day. Okay. ಏನೋ ನಾವು ಆಕ್ಟಿವ್ ಆಗಿ ಬರ್ತಿಲ್ವಾ? ಹೇಗೆ ಕಮೆಂಟ್ಸ್ ಮಾಡಿ ನಮಗೆ ನೀವೇನೋ ಹೇಳ್ತಿಲ್ಲ ಹೇಗೆ ಬರ್ತಿದೆ ಏನು ಅಂತ, ಅಥವಾ ನೀವು ಇನ್ನೂ ರೀಚ್ ಮಾಡ್ತಿಲ್ವಾ ಅಂತ ಬೇಗ ಬೇಗ ಹೇಳಬೇಕು. ಕಮೆಂಟ್ಸ್ ಅಲ್ಲಿ ಏನಾದ್ರೂ ಇತ್ತು ಅಂತ ಅಂದ್ರೆ ಹೇಳಿದ್ರೆ, ಸೊ ದಟ್ ನಾವು ಇನ್ನೂ ಚೆನ್ನಾಗಿ ಇನ್ನೂ ಜೋಶ್ ಬರುತ್ತೆ, ಪಾಸಿಟಿವ್ ಆಗಿ ತಗೋತೀವಿ ಅಲ್ವಾ? ಪಾಸಿಟಿವ್ ಆಗಿ ತಗೊಂಡ್ಬಿಡ್ತೀವಿ. ಸರಿ ಕಣೆ, ಎಲ್ಲ ಬಿಟ್ಟು ಹಾಕ್ಬಿಡು. ನಾವ್ ಈಗ ಬಂದಿರೋದು ಏನಕ್ಕೆ, ಇಲ್ಲಿ ಕುಂತಿರೋದು ಏನಕ್ಕೆ? ಗಾಸಿಪ್ ಮಾಡಕ್ಕೆ. ಫಸ್ಟ್ನೇ ಗಾಸಿಪ್ ಏನ್ ಹೇಳು? ನೀನ್ ಹೇಳ ಫಸ್ಟ್. ನಿನ್ನೆ ನಾನು ಹೇಳಿಲ್ವಾ, ಬಾಯಿ ಮುಚ್ಕೊಂಡು ಹೇಳಿ ಇವತ್ತು ಏನ್ ಗಾಸಿಪ್. ಆಕ್ಚುಲಿ ನಿನ್ಗೆ ಆ ದಿನಗಳ ಸಿನಿಮಾ ನೋಡಿರ್ತೀಯ. ಆ ದಿನಗಳ ಸಿನಿಮಾ, ಆ ದಿನಗಳು ಅಂತ ಸಿಕ್ಕಾಪಟ್ಟೆ ಫೇಮಸ್. ನೀನ್ ಅವಾಗ ಇಷ್ಟೇ ಇರ್ತೀಯನೋ ಗೊತ್ತಿಲ್ಲ ನನಗೆ.
ಅದು ತುಂಬ ಚೆನ್ನಾಗಿದೆ ಕಣೆ, ಒಂಥರ ಕ್ರೈಮ್ ಸಸ್ಪೆನ್ಸ್ ಲವ್ ಸಿನಿಮಾ ಚೆನ್ನಾಗಿತ್ತು. ನೀನು ನೋಡಿದ್ಯಾ ಅನ್ಕೊಂತೀನಿ. ಆ ದಿನಗಳು, ಚೇತನ್ ಅವ್ರದ್ದು ಅರ್ಚನಾ ಅಂತ ಒಬ್ರು, ಅವರು ಸಿಕ್ಕಾಪಟ್ಟೆ ಫೇಮಸ್. ಅರ್ಚನಾ ಹೀರೋಯಿನ್, ನಿಂಗೆ ಗೊತ್ತಿರ್ಬೇಕನ್ಸುತ್ತೆ, ಸಿಕ್ಕಾಪಟ್ಟೆ ಫೇಮಸ್ಸು. ಅವರು ಕನ್ನಡದಲ್ಲಿ ಒಂದೇ ಒಂದು ಸಿನಿಮಾ ಮಾಡಿದ್ದಾಯ್ತಾ, ಕನ್ನಡ ಒಂದು ಸಿನಿಮಾ ಮಾಡ್ಬಿಟ್ಟು ಈ ತೆಲುಗು ತಮಿಳ್ ಎಲ್ಲ ಕಡೆಗೂ ಹೋದ್ರು ಕಣೆ. ಈಗ ನೀನು ಜಾಸ್ತಿ ಎಳಿಬೇಡ ಮ್ಯಾಟ್ರಿಗೆ. ನೀನ್ ಹೆಂಗೆ ಅಂದ್ರೆ ಎಳ್ದು ಬಿಡ್ತೀಯ, ಫುಲ್ ಡೀಟೇಲ್ಸ್ ಕೊಡಕ್ ಹೋಯ್ತೀಯ. ನನಗೆ ಫುಲ್ ಡೀಟೇಲ್ಸ್ ಬೇಡ, ನನಗೆ ಫುಲ್ ಡೀಟೇಲ್ ಕೊಡ್ಬೇಕು ಅನ್ನೋದು ಆಸೆ. ಆಮೇಲೆ ಅಲ್ಲಿ ಬಡ್ಕೋತಾ ಇರ್ತಾರೆ ಎಷ್ಟೊತ್ತು ಸರಿ, ಸಖತ್ ಕಷ್ಟ ನಮಗೆ. ಅರ್ಚನಾ ಅಂತ ಗೊತ್ತಲ್ಲ ನಿನಗೆ, ಅವಳದೊಂದು ಗಾಸಿಪ್. ಈಗ ಕೆಲವೊಂದು ಸೀನ್ಸ್ ಎಷ್ಟು, ಅವಳು ಆ್ಯಕ್ಚುಲಿ ಒಂದು ತೆಲುಗುಲ್ ಒಂದು ಸಿನಿಮಾ ಮಾಡಿದ್ಲಾಯ್ತಾ, ಅದು ಫುಲ್ ಯಾವ ಥರ ಅಂತ ಅಂದರೆ ಒಂದು ವೇಶ್ಯ ಪಾತ್ರ, ಅಂದರೆ ಇಲ್ಲ ಸೆಕ್ಸ್ ವರ್ಕರ್ಸ್ ಅಂತ ಹೇಳ್ತಾರಲ್ಲ, ಲೈಕ್ ಆ ಥರ ಒಂದು ಪಾತ್ರ ಮಾಡಿದಾಯ್ತಾ. ಸೊ ಅವ್ರ ಪಾತ್ರ ಮಾಡಬೇಕಾದ್ರೆ ಹಿಂಗೆ ಕಾಮನ್ ಆಗಿ ಒಂದು ಏನೋ ಪ್ರಶ್ನೆ ಬಂದಾಗ ಅವ್ರು ಹೇಳಿರೋದು, ಅಂದರೆ ಅಂಥ ಪಾತ್ರಗಳೆಲ್ಲ ಮಾಡಬೇಕಾದ್ರೆ ನಿಮಗೆ ಮುಜುಗರ ಆಗಲಿಲ್ವಾ, ನಿಮಗೇನು ಅಂದರೆ ಈಗ ಒಂದು ಹುಡುಗ ಹಿಂಗೆ ಬಂದು ಟಚ್ ಮಾಡಿದ್ರೆ ಏನೋ ಒಂದು ಫೀಲ್ ಆಗುತ್ತಲ್ವ? ನಂಗೆ ಗೊತ್ತಿಲ್ಲವ, ಗೊತ್ತಿಲ್ಲಪ್ಪ. ಏಯ್ ಕಾಮನ್ ಆಗಿ ಆಗುತ್ತೆ. ಈಗ ನಿನಗೆ ನೀನ್ ಯಾವ್ದಾರು ಒಂದು ಇಷ್ಟ ಆಗಲ್ಲ ಯಾರ್ಯಾರು ನಂಗೆ ಮುಟ್ಟಿದ್ರೆ, ಈ ಹಗ್ಗು ಗಿಗ್ಗು ನಾನು ಆ ತರಾನೇ ಅಲ್ಲ, ನಂಗೆ ಯಾರು ಹಗ್ ಮಾಡ್ಬಾರ್ದು. ಸರಿ ಈಗ ತಡಿ ಆಯ್ತು ಬಿಡು, ಈಗ ದೊಡ್ಡದಾಗಿ ಇಲ್ಲಿ ಇದು ಮಾಡ್ಬಿಡ, ಕೇಳಿಲ್ಲಿ ಫಸ್ಟ್ ನಾನು ಹೇಳೋದು ಕೇಳು. ಈಗ ಯಾವ್ದಾದ್ರು ಒಂದು ಹುಡುಗ ಬಂದ್ಬಿಟ್ಟು ಹಿಂಗೆ ನಿನ್ಗೆ ಇಷ್ಟಪಟ್ಟಿರೋ ಹುಡುಗ, ಏನ್ ಮುಂದೆ ನಿನ್ನ ಮದುವೆ ಆಗ್ತಿರ್ತಾನೆ, ನೀನು ಅವ್ನ ಜೊತೆ ಡೇಟ್ ಮಾಡ್ತಿರ್ತೀಯ ಅಂತ ಟೈಮಲ್ಲಿ ಅವ್ನು ಬಂದ್ಬಿಟ್ಟು ಹಿಂಗೆ ನಿನ್ನ ಕೈ ಹಿಡ್ದಾಗ ನಿನಗೇನಾದ್ರೂ ಒಂದು ಫೀಲ್ ಆಗುತ್ತೆ ಅಲ್ವಾ? ಖಂಡಿತವಾಗಿ ಮೈಯಲ್ಲಿ ರೋಮಾಂಚನ ಆಗುತ್ತೆ ಅಲ್ವಾ? ಅಲ್ವಾ? ಸೊ ಅದೇ ರೀತಿ ಆ ಥರ ಸೀನೆಲ್ಲ ಮಾಡಬೇಕಾದ್ರೆ ನಿಮಗೇನು ಲೈಕ್ ಫೀಲ್ ಆಗಲಿಲ್ವಾ? ಲೈಕ್ ಒಂಥರ ಬರುತ್ತಲ್ಲ, ಅದು ಒಂಥರ ಮೂಡ್ಗೆಲ್ಲ ಹೋಗೋದು, ರೊಮ್ಯಾಂಟಿಕ್ ಫೀಲ್ ಅನ್ನೋ ಥರ ಬರುತ್ತಲ್ಲ, ಆ ಥರ ಎಲ್ಲ ಅಷ್ಟೆಲ್ಲ ಮಾಡಿದ್ರು ಆ ಫೀಲೇ ಬಂದಿಲ್ಲ ಅಂತ ಕಣೆ. ಯಾಕೆ ಅಂತ ಗೊತ್ತಾ? ಮದುವೆ ಆಗಿತ್ತಂತೆ ಹುಡುಗಂಗೆ, ಆ ಹೀರೋಂಗೆ ಮದುವೆ ಆಗಿತ್ತಂತೆ. ಸೊ ಇವಳೇ ಹೇಳಿರೋದ ತರ, ಹೀರೋಗ್ ಮದುವೆ ಆಗಿತ್ತು, ಕಾಲ ಬಂತು, ಆ ಹೀರೋಗ್ ಮದುವೆ ಆಗಿತ್ತು. ಸೊ ಹಾಗಾಗಿ ನನಗೇನು ಮೂಡೇ ಬರಲಿಲ್ಲ. ಸೊ ಆ ಥರ ಸೀನ್ ಮಾಡಿದ್ರು ನನಗೇನು ಫೀಲೇ ಬರಲಿಲ್ಲ, ನನಗೇನು ಅನ್ನಿಸ್ಲೇ ಇಲ್ಲ, ನನಗೊಂಥರ ಕಲ್ಲು ಬಂಡೆ ಥರ ಇದ್ದೆ ಅಷ್ಟೇ ನಾನು ಅನ್ನೋ ಥರ ಹೇಳ್ತಾ ಇದ್ಲು ಕಣೆ ಅವಳು, ಅರ್ಚನಾ ಅನ್ನೋ ಹೀರೋಯಿನು. ನನಗೆ ಬಂತಿದ್ದು ದೊಡ್ಡರೋಗ. ಥೂ, ನನಗೆ ಒಂಥರ ಅಸಹ್ಯ ಅನ್ನಿಸ್ತು. ಅದು ಹೆಂಗಾರು ಅಲ್ಲ, ಅವಳಿಗಾದ್ರೂ ಒಂದು ಚೂರಾರು ಕಾಮನ್ ಸೆನ್ಸ್ ಬೇಡವಾ? ಮದುವೆ ಆಗಿರ್ಲಿ ಅಂದರೆ, ಈ ಮದುವೆ ಆಗದೆ ಇರೋರು ಇದ್ದಿದ್ರೆ ಫೀಲ್ ಬಂದಿರೋದನ್ನ ಆಕೆಗೆ. ಅವ್ನು ಹೇಳೇ ಇಲ್ಲ ಅಂದಿದ್ರೆ ಮದುವೆ ಆಗಿದ್ದ ಅಂತ ಹೆಂಗ್ ಗೊತ್ತಾಗ್ತಿತ್ತು ಇವಳಿಗೆ? ಹಾ, ಅಂದ್ರೆ ಇವಳಿಗೆಲ್ಲ ಫಸ್ಟ್ ತಿಳ್ಕೊಂಬಿಟ್ಟವಳೆ ಹುಡುಗನ ಬಗ್ಗೆ. ಮದ್ವೆ ಆಗಿಲ್ಲ ಅಲ್ಲ, ಇವಳಿಗೆ ಮದ್ವೆ ಇವಾಗ ಆಗೈತೆ. ಇವಳಿಗೆ ಯಾರಾದ್ರೂ ಅನ್ಬೇಕು ನೋಡ. ನನಗೆ ಎಂತಿಂತ ಜನ ಇರ್ತಾರೆ, ಏನೇನೆಲ್ಲ ಮಾಡಿದ್ರೆ ಫೀಲ್ ಬರುತ್ತೆ ಇವಾಗ ಗೊತ್ತಾಗ್ತೈತೆ. ಏನ್ ಮಾಡಿದ್ರು ಫೀಲ್ ಬರಲ್ಲ ಅಂತ ಹೇಳವಳೆ. ಹಿಂಗೆ ನನಗೆ ಏನು ಮಾಡಿದ್ರು ಫೀಲ್ ಬರ್ತಾ ಇಲ್ಲ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದವಳು. ನನಗೇನು ಫೀಲ್ ಬಂದಿಲ್ಲ, ಹಿಂಗೆ ಮುಟ್ಬೇಕಾದ್ರೂ ಫೀಲ್ ಬಂದಿಲ್ಲ. ಅಥವಾ ಇನ್ನೇನೋ ತುಂಬ ಬೋಲ್ಡಾಗಿ ಮಾಡಿದಾಳಾಯ್ತಾ ಕಣೆ, ಅದರಲ್ಲಿ ಸಿಕ್ಕಾಪಟ್ಟೆ ಬೋಲ್ಡಾಗಿ. ನಾನು ಒಂದು ಸೀನ್ ನೋಡ್ಬಿಟ್ಟು ಕಣ್ಣು ಮುಚ್ಕೊಂಬಿಟ್ಟೆ. ಆದ್ರೆ ಬಿಡು ಎಲ್ಲ ಫುಲ್. ಆದ್ರೂ ರೊಮ್ಯಾಂಟಿಕ್ ಮೂವೀಸ್ ಎಲ್ಲ ಬೇಜಾನ್ ನೋಡ್ತಾಳೆ. ಇಲ್ಲಪ್ಪ, ಅದೆಲ್ಲ ಏನೂ ಇಲ್ಲ, ಎಲ್ಲ ನಾನು ನೋಡಲ್ಲ. ಐಮ್ ಸೋ ಗುಡ್. ಈಗ ನೋಡ್ಬೋದು, ಏನು ತೊಂದರೆ ಇಲ್ಲ. ಫಸ್ಟ್ ನೋಡಿದ್ರೆ ಓಕೆ, ಬಟ್ ಈಗ ನಾನು ನೋಡ್ಬೋದು, ಇಟ್ ವರ್ಕ್ಸ್. ಆಯ್ತಾ? ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಕುಂದ್ರು ಸಾಕು ಅಂದ್ರೆ. ಸರಿ, ನೀನ್ ಮದ್ವೆ ಆದ್ಮೇಲೆ ಹಂಗೆ ಇರ್ತೀಯಾ? ನೀನ್ ಒಂದ್ ಕಡೆ ಇರ್ಬೇಕು, ನಿನ್ ಗಂಡ ಒಂದ್ ಕಡೆ ಇರ್ಬೇಕು, ಏನು ಮಾಡ್ಬಾರ್ದು. ಎಷ್ಟ್ ದಿನ ಇರ್ಬೇಕು ಹೇಳ? ಇರ್ತೀನಿ. ಸಮಾಧಾನ. ನಾವೆಲ್ಲ ನೋಡಿದೀವಿ. ಸಮಾಧಾನ. ಬರ್ರಿ ಇಂತೋವೆ ಇವಳ್ದು, ಬರ್ರಿ ಇಂತೋವೆ ಅವೆಲ್ಲ ಆಗದೆ ಇರೋ ಕೆಲಸ. ಸರಿ, ಹಿಂಗೆಲ್ಲ ಆಯ್ತಂತೆ. ಅದಕ್ಕೆ ಲೈಕ್ ನನಗೇನು ಫೀಲ್ ಬರಲಿಲ್ಲ. ಅದು ಮನ್ಸೊಳಗೆ ಏನಾದರೂ ಒಂದು ಭಾವನೆ ಇದ್ರೆ, ನೋಡು ಅವಳು ಹಂಗೆ ಹೇಳೋಳೆ, ನನ್ನ ಮನಸ್ಸಲ್ಲಿ ಏನಾದರೂ ಭಾವನೆ ಇದ್ದರೆ ಮಾತ್ರ ಅದು ಹಿಂಗೆ ಟಚ್ ಮಾಡಿದ್ರೆ ಫೀಲ್ ಬರುತ್ತೆ. ಮನಸ್ಸಲ್ಲಿ ಏನಾದರೂ ಇದ್ದರೆ ಲೈಕ್ ಆ ಥರದ್ದು ಏನಾದರೂ ಒಂದು ಫೀಲ್, ನನ್ನ ಹುಡುಗ, ನಾನು ಮದುವೆ ಆಗ್ತಾಯಿದ್ದೀನಿ ಅವನ್ನ ಅನ್ನೋದು ಇದ್ದರೆ ಮಾತ್ರ ಆ ಮನ್ಸು ಕನೆಕ್ಟ್ ಆಗಬೇಕು. ಆವಾಗ ಮಾತ್ರ ಬರುತ್ತೆ. ಮಲ್ಕೊಂಡು ಇನ್ನೇನೋ ಮಾಡಿದ್ರು, ಸಾರಿ ಅದೇನೋ ಮಾಡಿದ್ರು ಅದು ಹೆಂಗೆ ಅವೆಲ್ಲ ಅದೆಲ್ಲ ಮಾಡಿದ್ರು ಏನು ಫೀಲ್ ಬರಲ್ಲ, ಬರೀ ಆ್ಯಕ್ಟಿಂಗ್ ಅಷ್ಟೇ. ಆದರೆ ಕೆಲವರು ಅದು ಡಿಪೆಂಡ್ಸ್ ಅಪಾನ್ ದ ಹೀರೋಯಿನ್ಸ್ ಅಂತೆ ಕಣೆ. ಡಿಪೆಂಡ್ಸ್ ಅಪಾನ್ ದ ಹೀರೋಯಿನ್ಸ್ ಅಂತೆ. ಬೇರೆ ಬೇರೆ ಹೀರೋಯಿನ್ಗೆಲ್ಲೂ ಬರುತ್ತಂತೆ ಆ ಥರ ಮಾಡಿದಾಗೆಲ್ಲ. ನಿಂಗೆ ಗೊತ್ತಲ್ಲ ಏನು ಬರುತ್ತೆ ಅಂತ, ಹೇಳೋ ಅವಶ್ಯಕತೆ ಇಲ್ಲ. ಸೊ ಅದೆಲ್ಲ ಬರುತ್ತಂತೆ. ಬಟ್ ಇವರಿಗೆ ಬಂದಿರಲಿಲ್ಲಂತೆ ಆ ಸಿನಿಮಾ ಮಾಡಬೇಕಾದ್ರೆ. ಅದೇನೋ ಒಂದು ಪಾತ್ರ ಮಾಡಿದ್ರಲ್ಲ ಸೆಕ್ಸ್ ವರ್ಕರ್ ಆಗಿ. ಸೊ ಹಂಗೆ ಇದು ಮಾಡಿದಾಗ ಚೆನ್ನಾಗಿದೆ ಬಿಡು. ಓಕೆ.
ಸರಿ ಫೈನ್, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೀನಲ್ವಾ ನಾನು? ಯಾಕೋ ಒಂಥರ ಡಲ್ಲಾಗಿ ಕಾಣಿಸ್ತಾ ಇದೀನಿ ಕಣೆ ನಾನು ಇವತ್ತು. ನಾನು ಅಷ್ಟೇ, ಮೇಕಪ್ ಅಷ್ಟು ನೀಟಾಗಿ ಸ್ಟಿಲ್ ನಿಮ್ಗಳಿಗೆ ಗಾಸಿಪ್ ಕೊಡೋಕೆ ಎಕ್ಸೈಟ್ಮೆಂಟ್. ನಿನ್ ಟಾಪಿಕ್ಗೆ ಇಷ್ಟೊತ್ತು ಮಾತಾಡಿದ್ಯಾ ಗೊತ್ತಾ ನೀನು? ಅಯ್ಯೋ ನನ್ಗೆ ಗೊತ್ತಲ್ಲ ಕಣೆ, ಅದಕ್ಕೆ ನಿನ್ನೆ ನಾನು ನಿನಗೆ ಕೊಟ್ಬಿಟ್ಟಿದ್ದೆ. ನೀನೇ ಕುತ್ಕೊಂಡು ಎಡಿಟ್ ಮಾಡ್ಬೇಕಾಯ್ತದೆ, ನೆನಪಿಟ್ಕೋ. ಅಲ್ಲೊಬ್ರು ಅವರೇ ನಿಮಗೆ ಗೊತ್ತಿಲ್ಲ 100 ಸಲ ಬಡ್ಕೋತಾರೆ. ಹೇಳ್ಬಾರ್ದು ಆ ಯಪ್ಪ 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 ಅನ್ಬೇಕು ನಾವುಗಳು, ಹಂಗ್ ಬಡ್ಕೋತಾರೆ. ಆಗಲ್ಲ, ಇದನ್ನ ಎಡಿಟ್ ಮಾಡ್ಕೊಡಿ ಪ್ಲೀಸ್. ನಿನ್ ಗಾಸಿಪ್ ಹೇಳು. ನಾನು ನೀನು ಮೂವಿದ್ ಹೇಳ್ದಲ್ಲ, ನಾನು ಒಬ್ಳದ್ ಹೇಳ್ತೀನಿ ನಿಂಗೆ. ಪ್ರಿಯಾಮಣಿ ಗೊತ್ತಲ್ಲ? ಗೊತ್ತು. ಸಂವಾಟ್ ಆಲ್ ರೌಂಡರ್ ಅಂತ ಹೇಳ್ಬೋದು. ಇನ್ನು ಆಲ್ ಲ್ಯಾಂಗ್ವೇಜಸ್ ಮಾಡ್ತಾಳ್ ಕಣೆ ಆಕಿ, ಎಲ್ಲಾ ಲ್ಯಾಂಗ್ವೇಜಸ್ ಅನ್ನು ಮಾಡ್ತಿರ್ತಾ. ಈಗ ಸಿನಿಮಾಸು, ವೆಬ್ ಸೀರೀಸ್ ಅಲ್ಲೂ ಬಾಳ ಹೆಸರು ಮಾಡ್ತಾಳ ಆಕಿ. ಅಮೆಝಾನ್ ಪ್ರೈಮ್ ಅಲ್ಲಿ ಕೇಳ್ತೀಯಾ ಫುಲ್ಲು? ನೀನ್ ಯಾಕೆ ಹಂಗೆ ಫುಲ್ ಹಿಂಗೆಲ್ಲ ಮಾಡ್ತೀಯಾ? ಐ ಆಮ್ ಅ ಡಿಸ್ಕೋ ಡ್ಯಾನ್ಸರ್. ಆಕಿದೇನ್ ಕತೆ ಕೇಳು. ಆಕಿ ಒಬ್ಬ ನಟಂಗೆ ಹೀರೋಗೋಸ್ಕರ ಏನ್ ಬೇಕಾದ್ರೂ ಬಿಡ್ತೀನಿ ಅಂತ ಹೇಳೋಳು. ಮಾನ ಮರ್ಯಾದೆ ಎಲ್ಲ ನೋಡಿ. ಇವಳ ತಲೆಗೆ ಮಾತ್ರ ಇಂಥ ಪ್ರಶ್ನೆ ಬರೋದು. ಮತ್ತೆ ಇನ್ನೇನ್ ಎಲ್ಲ ಬಿಡ್ತೀನಿ ಅಂದ್ರೆ ಮಾನ ಮರ್ಯಾದೆ ಬಿಡ್ತೀನಿ ಅಂದ್ರೆ ಬೇರೆ. ಈಗ ಫಾರ್ ಎಕ್ಸಾಂಪಲ್ ಶೀಸ್ ಎ ಹೀರೋಯಿನ್ ಅಲ್ವಾ, ಬೇರೆ ಮೂವೀಸ್ ಬೇರೆ ಶೂಟಿಂಗ್ಸ್ ಅಲ್ಲಿ ಇದ್ರೆ ಅವ್ರ ಕಡೆಯಿಂದ ಆಪರ್ಚುನಿಟಿ ಬರ್ತಿದೆ ಅಂದ್ರೆ ಆ ಸಿನಿಮಾಸ್ನ ಕ್ಯಾನ್ಸಲ್ ಮಾಡಿ ಈ ಸಿನಿಮಾಸ್ಗೆ ಜಂಪ್ ಆಗ್ತಾಳಂತ. ಓ ಹಂಗೆ ಯಾರವ ಚಲುವ ಮದ್ವೆ ಆಗೈತಾನೆ ಪ್ರಿಯಮಣಿಗೆ? ಆಬ್ವಿಯಸ್ಲಿ ಮದ್ವೆ ಎಲ್ಲ ಆಗೈತೆ. ಇನ್ನೇನೆಲ್ಲ ತ್ಯಾಗ ಮಾಡೋದು? ಮತ್ ಗಂಡಂಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ರು ಓಕೆ, ಬೇರೆಗೋಸ್ಕರ ಯಾಕೆ ತ್ಯಾಗ ಮಾಡ್ಬೇಕು? ಆಕಿ ಪ್ಯಾಷನ್ ಮಾಡ್ಲಿಕ್ಕತ್ತಾಳೆ. ಎಂತ ಸಾಮಾರ ಇಕ್ಕಿದ್ದು. ಅವಳಿಗೆ ಬೇಡ ಅಂತ ಇದೀನಿ ನೋಡು. ಅವಳು ಏನ್ ಬೇಕಾರ ಮಾಡಕ್ ರೆಡಿ ಇದ್ದಾಳಂತೆ ಕಡೆ. ಅದ್ ಯಾರು ಅಂತ ಗೆಸ್ ಮಾಡಕ್ ಆಗತ್ತಾ? ಸರಿ, ಕನ್ನಡದಲ್ಲಿರೋರ ಮತ್ತೆ ಯಾವ್ದ್ರಲ್ಲಿ? ಶಾರುಖ್ ಖಾನ್. ಶಾರುಖ್ ಖಾನ್ಗೋಸ್ಕರ ಆಕೆಗೆ ಬಹಳ ಇಷ್ಟ ಅಂತೆ ಕಡೆ ಅವನ ಜೊತೆ ಸಿನಿಮಾ ಮಾಡಕ್ಕೆ. ಯಾರೋ ಕೇಳಿದಾಗ ಹೇಳಿದಾಳೆ, ನಾನು ಇವ್ರ ಜೊತೆ ಸಿನಿಮಾ ಆಫರ್ ಬಂತು ಅಂದ್ರೆ ನಾನು ಏನ್ ಬೇಕಾದ್ರೂ ಬಿಟ್ಕೊಡ್ತೀನಿ, ಯಾವ ಸಿನಿಮಾ ಬೇಕಾದ್ರೂ, ಎಷ್ಟು ದೊಡ್ಡ ವೆಬ್ ಸೀರೀಸ್ ಆಗ್ಲಿ, ಅದೆಂತ ದೊಡ್ಡ ಸಿನಿಮಾನೇ ಆಗ್ಲಿ, ಏನ್ ಬೇಕಾದ್ರೂ ಆಗ್ಲಿ ಬಿಟ್ಕೊಡ್ತೀನಿ. ಪ್ರಿಯಾಮಣಿ ಅವಳು ದೀಪಸ್ತತೆ ಒಂದ್ ಸಾಂಗ್ ಮಾಡಿದಾಳಲ್ಲ, ಎಷ್ಟೊಂದು ನೆನಪಿದ್ಯಾ? ಮೂವೀಸ್ ಒಂದೆರಡು ಆ ಲೈನ್ ಹೇಳಿ ನೋಡೋಣ. ನನ್ನನ್ನು ಕೇಳ್ತೀಯಲ್ಲೇ? ನಂಗೆ ಗೊತ್ತಿರಲಿಲ್ಲ ಅದಕ್ಕೆ. ನನ್ನ ಮರ್ಯಾದೆ ತೆಗಿಬೇಡ, ದಿ ಬಾಸ್ ಫ್ಯಾನ್ ಬೇರೆ ನಾನು. ಚೆನ್ನಾಗಿ ಮಾಡಿದಾಳೆ ಕಣೆ. ಹೌದಾ? ಹೋಗ್ಲಿ ಬಿಡು. ಈಗ ಮತ್ತೇನೋ ಸಮಾಚಾರ, ಏನಾದ್ರು ಗಾಸಿಪ್ ಅಷ್ಟೇನಾ? ಅವಳು ಅದಷ್ಟೇ ಏನೇ, ಒಬ್ಬ ಹೀರೋಯಿನ್ನು ಬೇರೆ ಸಿನಿಮಾಸ್ನ ಬಿಟ್ಟು ಶಾರುಖ್ ಖಾನ್ ಜೊತೆ ಸಿನಿಮಾ ಮಾಡೋ ಕಾರಣಕ್ಕೆ ಬೇರೆ ಸಿನಿಮಾ ಆಫರ್ಗಳು ಎಷ್ಟೇ ಜಾಸ್ತಿ ಬಜೆಟ್ ಇರ್ಲಂತೆ, ಅವಳಿಗೆ ಎಷ್ಟೇ ಜಾಸ್ತಿ ಕೊಡ್ಲಿ, ಏನೇ ಕೊಡ್ಲಿ ಬರಲ್ವಂತೆ ಕಣೆ. ಅವಳು ಅದನ್ನ ಬಿಟ್ಟು ಶಾರುಖ್ ಖಾನ್ ಸುಮ್ನೆ ಕುಂದ್ರೆ ಈಗ ಒಂದ್ 5 ಕೋಟಿ ಕೊಡ್ತೀನಿ ಅಂತಾರೆ. ಆಮೇಲೆ ಈಗ ಶಾರುಖ್ ಖಾನಿಗೆ ಸಿನಿಮಾ ಮಾಡ್ಬೇಕಾದ್ರೆ ಇವಳಿಗೆ 1 ಕೋಟಿ ಕೊಡ್ತಾರೆ ಅನ್ಕ. 1 ಕೋಟಿಗೆ ಹೋಯ್ತಾಳಂತೆ. ಕುಂದ್ರೆ ಇವೆಲ್ಲ ಎಷ್ಟ್ ನೋಡಿಲ್ರಿ, ಎಷ್ಟ್ ಕಂಡಿಲ್ಲ ಇವಳದು ಬ್ಯಾವರ್ಸಿ ಹೇಳಿಕ ತಿಂತಾನೆ. ನಾನು ಹೋಯ್ತಾಳ್ ಕಣೆ, ಅದಕ್ಕೆ ಹೋಯ್ತಾಳಂತವಳು. ಹೋಯ್ತೀನಿ ಅಂತ ಹೇಳ. ನಾನಂತ್ರ ಈ ಮಾತ್ ನಮ್ಮಂಗಿಲ್ಲ. ಏನ ಎಂತ ಮೀಡಿಯಾ ಹೇಳಿರೋದು. ಮೀಡಿಯಾ ಅಂತ ಅಂದ್ರೆ ಮೀಡಿಯಾ ಅಷ್ಟೇ. ಅವಳು ಯಾರ ಹತ್ರನೇ ಹೇಳವಳೆ, ಅದನ್ನ ಈಕಿ ಬಂದ್ ಇಲ್ಲಿ ಊದ್ತಾವಳ ಅಷ್ಟೇನೆ. ನಾವ್ ಗೊತ್ತಲ್ಲ ಊದ್ತಾನೆ ಇರ್ತೀವ. ವಿಚಾರ ಈ ವಿಚಾರ ಹೋಯ್ತಾಳಂತೆ ಕಣೆ. ಹೌದಾ? ಹೋಯ್ತಾಳಂತ? ಹೋಯ್ತಾಳಂತ. ಈ ಓಲಿ ಬಿಡು, ಈಗ ಸಿಕ್ಕೈತಂತ ಯಾವ್ದಾರು ಓಲಿ ಅತ್ತಗೆ ಇಲ್ಲ ಹೋಯ್ತೀನಿ ಅಂತ ಹೇಳಿ. ನಾನು ಶಾರುಖ್ ಖಾನಿಗೆ ಫೋನ್ ಮಾಡಿ ಹೇಳ್ತೀನಿ ಬಿಡು, ತಲೆ ಕೆಡಿಸ್ಕೊಬೇಡ ಅಂತ ಹೇಳು. ಕೊಡೆ ನನ್ಗೂ. ಖಂಡಿತ ಹಂಗೆಲ್ಲ ಮೀಟ್ ಮಾಡಕ್ಕಾಗಲ್ಲ. ಅವ್ರು ನನ್ಗೋಸ್ಕರ ಫ್ರೀ ಟೈಮ್ ಮಾಡ್ಕೊಂತಾರೆ. ಸೊ ಖಂಡಿತವಾಗ್ಲು ನಾನು ಪ್ರಿಯಾಮಣಿ ಅವ್ರಿಗೆ ಆದಷ್ಟು ಬೇಗ ತಿಳಿಸ್ತೀನಿ. ಶಾರುಖ್ ಖಾನ್ ಅವ್ರು ಶಾರುಖ್ ಖಾನ್ ಅವ್ರಿಗೆ ಪಿ ಆಗಿದ್ಲು. ಶಾರುಖ್ ಖಾನ್ ಅವ್ರ ಜೊತೆ ಸಿನಿಮಾ ಮಾಡಿ ಅಂತ ಹೇಳ್ತೀನಿ. ಓಕೆ, ಯಾಕೆ ಮಾಡ್ಲಿಲ್ಲ ಶಾರುಖ್ ಖಾನ್ ಜೊತೆ? ಅಯ್ಯೋ ಡೇಟ್ಸ್ ಪ್ರಾಬ್ಲಮ್. ಏನ್ ಮಾಡ್ತೀಯಾ? ಬಿಡು ಹೋಗ್ಲಿ, ಬಿಡು ಬಿಡು. ನಾನು ಮಾತಾಡ್ತಾ ಇದ್ರೆ ನಾನು ಇನ್ನೂ ಜೋಕ್ ಮಾಡ್ತಾನೆ ಇರ್ತೀನಿ. ನಮ್ ಕ್ಯಾಮ್ರಾಮನ್ ಇನ್ನೇ ಕೂರಾಯಿಸ್ತಾರೆ. ಅವ್ರು ಹಂಗೆ ಕಣೆ, ಕೆಲವೊಂದು ವಿಚಾರಗಳನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗದೆ ಇರೋ ಕಾರಣಕ್ಕೆ. ಸೊ ಕೆಲವ್ರು ಹಂಗೆ. ಈಗ ನಿನಗೆ ಕಾಣಿಸುತ್ತೆ, ಹೌದು. ಬಟ್ ಇನ್ PCR ಅಲ್ಲೂ ಅದೆಷ್ಟು ಜನ ಗುರಾಯಿಸಿರ್ತಾರೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಉರ್ಕೊಳ್ಳೋರು ತುಂಬಾ ಜನ ಇದಾರೆ. ಡೈಜೆಸ್ಟ್ ಕೆಲವೊಂದು ವಿಚಾರಗಳನ್ನ ಅದನ್ನ ಡೈಜೆಸ್ಟ್ ಮಾಡಕ್ ಆಗದೆ ಇದ್ದಾಗ ಆ ತರ ರಿಯಾಕ್ಷನ್ಸ್ಗಳು ಬರುತ್ತೆ, ಸಹಜ, ಒಪ್ಕೊಳ್ಳೋಣ. ಸರಿ, ನೆಕ್ಸ್ಟ್ ಏನ್ ಗಾಸಿಪ್ ತಂದಿದ್ಯಾ? ನೀನ್ ಯಾರನ್ನಾರು ಪ್ರೀತಿ ಮಾಡ್ತಾ ಇದ್ಯಾ? ಬಿಟ್ಬಿಡು ಅದನ್ನೆಲ್ಲ.
ಯಾಕೆ? ಅದೆಲ್ಲ ಪ್ರೀತಿ ಪ್ರೇಮ ಏನಿದ್ರು ಪುಸ್ತಕದ ಬದನೆಕಾಯಿ ಅಷ್ಟೇ, ಗೊತ್ತಾಯ್ತಾ? ಯಾಕೆ? ಯಾಕೆ ಅಂದ್ರೆ ಇದು ನಾನು ಹೇಳಿರೋದಲ್ಲಮ್ಮ, ನಾನು ಪ್ರೀತಿ ಮಾಡಿದೀನಿ, ಆದ್ರೆ ನಾನೇನು ಬದನೆಕಾಯಿ ಹಿಡ್ಕೊಂಡು ಅಡ್ಡಾಡಿಲ್ಲ. ಪ್ರೀತಿ ಗೀತಿ ಎಲ್ಲ ಮಾಡಿದೀನಿ ನಾನು. ಆದರೆ ನಾನು ಈ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ನೋರಾ ಅಂತ ಒಬ್ರು ಫೇಮಸ್ ಬಾಲಿವುಡ್ ಆಕ್ಟರ್, ಸಿನಿಮಾ ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಬೋಲ್ಡ್ ಗಿಲ್ಡ್ ಕ್ಯಾರೆಕ್ಟರ್ಗಳೆಲ್ಲ ಮಾಡಿದ್ದಾರೆ. ಅದೇ ಹಿಂಗೆ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ, ಮದುವೆ ಅನ್ನೋದು ಬರೀ ತಾತ್ಕಾಲಿಕ, ಬರೀ ಮದುವೆ ಆಗೋದು ಬರೀ ಏನಿದ್ರು ಡ್ಯಾಶ್ಗಷ್ಟೇ. ಯಾಕೆ ಇಷ್ಟೊಂದು ಆಗ್ತಾ ಇದೆಯಾ? ಏಯ್ ನೀನು ಹೇಳು ಇವಾಗ ಯಾಕೆ ಗಾಸಿಪ್ ಮ್ಯಾಟ್ರ್ ಬಾ. ಅದೇ ಮತ್ತೆ ಪ್ರೀತಿ ಪ್ರೇಮ, ಅದೇ ಕಣೆ ಗಾಸಿಪೇ ಮಾಡ್ತಾ ಇದ್ದೀನಿ ನಾನೀಗ. ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬದನೆಕಾಯಿ, ಗೊತ್ತಾಯ್ತಾ? ಹಿಂಗ ಸ್ಟೈಲು ಆಯ್ತಾ, ಪುಸ್ತಕದ ಬದನೆಕಾಯಿ. ಸೊ ಅದು ಏನಂತ ಗೊತ್ತಾ, ಈ ಹಿಂದಿ ಚಿತ್ರರಂಗದಲ್ಲೆಲ್ಲ ಫ್ಯಾಷನ್ಗೋಸ್ಕರ ಮದುವೆ ಆಗ್ತಾರಂತೆ ಕಣೆ. ಬೇಗ ಮಾತಾಡು, ನಂದಿದೆ ಇನ್ನು ಫ್ಯಾಷನ್ಗೋಸ್ಕರ ಮದುವೆ ಆಗ್ತಾರಂತೆ. ಸೊ ಏನಿದ್ರು ಬರೀ ಫ್ಲರ್ಟ್ ಮಾಡೋದು ಬಿಡೋದು, ನೇಮು ಫೇಮು ದುಡ್ಗೋಸ್ಕರ ಮದ್ವೆ ಆಗ್ಬಿಡ್ತಾರೆ. ಆಮೇಲೆ ನಿನ್ಗೆ ಗೊತ್ತಲ್ಲ ಎಷ್ಟೊಂದು ಡಿವೋರ್ಸ್ಗಳಾಗಿರ್ತವೆ ನನಗಂತೂ ಸಾಕಾಗೋಗೈತೆ. ಡಿಸ್ಗಾಸ್ಟಿಂಗ್ ಗೊತ್ತಾ ಕೇಳೋಕೆ. ಮೈ ಗಾಡ್, ಹಿಂದಿ ಸಿನಿಮಾದಲ್ಲಿ ಅದೆಲ್ಲ ಕಾಮನ್ನು. ಸೊ ಅದಕ್ಕೆ ಪ್ರೀತಿ ಪ್ರೇಮ ಎಲ್ಲ ಏನೂ ಇಲ್ಲ, ಅದೆಲ್ಲ ಡ್ಯಾಶ್ ಡ್ಯಾಶ್ ಅಂದ್ರೆ ಪುಸ್ತಕದ ಬದನೆಕಾಯಿ ಅಂತ ಎಲ್ಲ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹಿಂದಿ ಚಿತ್ರರಂಗದಲ್ಲಿ ಈ ಥರ ಎಲ್ಲ ಆಗ್ತಾ ಇರತ್ತೆ. ಬರೀ ಡೇಟಿಂಗ್ ಮಾಡೋದು ಬಿಡೋದು, ಆಮೇಲೆ ಅವ್ರು ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಳ್ಳೋದು ಬಿಡೋದು, ಆಮೇಲೆ ಮದುವೆ ಆಗೋದು, ಬರೀ ಹೆಸರಿಗೆ ಮದುವೆ. ಎಲ್ಲರೂ ಹಂಗಿರಲ್ಲ. ಆಲಿಯಾ ಭಟ್ ಎಲ್ಲರೂ ಹಂಗಿರಲ್ಲ ಕಣೆ. ಬಟ್ ಈ ಸಲ್ಮಾನ್ ಖಾನ್ ಮದುವೆ ಆಗಲ್ವಾ? ಸಲ್ಮಾನ್ ಖಾನ ಏನೋ ಕಣೆ, ವಯಸ್ಸಾಯ್ತು, ಯಾರು ಮದುವೆ ಆಗ್ತಾರೆ? ಗುಂಡು ಕಾವ್ನೆ, ಅದು ಯಾವಾಗ ಮದ್ವೆ ಆಯ್ತಾನೋ ಅದು ಗೊತ್ತಿಲ್ಲ. ಒಟ್ನಲ್ಲಿ ಸಲ್ಮಾನ್ ಖಾನಿಗೆ ಹೆಣ್ಣು ಸಿಗ್ತಾ ಇಲ್ವೋ, ಅಥವಾ ಅವ್ರ ಜಾತಕದಲ್ಲಿ ಮದುವೆ ಭಾಗ್ಯ ಯಾರ ಬಿಟ್ಟಾಕ ಹೇಳು. ಅವೆಲ್ಲ ಬರ್ತಾ ಇರ್ತಾರೆ, ಏನಕ್ಕೆ ನೋಡ್ತಾ ಇರ್ತಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದಕ್ಕೆ ಕಣೆ, ಗೊತ್ತಾಯ್ತಾ? ಅಲ್ಲ, ಸಲ್ಮಾನ್ ಖಾನಿಗೆ ಮದ್ವೆ ಆಗಲ್ವಾ ಅಂತ ಅದೇನ್ ಮಾಟಕ್ ಗಿಟಕ್ ಸೇರ್ಕೋ ನೋಡು. ನಿನಗೆ ಸಲ್ಮಾನ್ ಖಾನ್ ಅವ್ರನ್ನ ನಾನು ಹಿಂಗ್ ನೋಡ್ಬೇಕಾಗುತ್ತೇನೋ. ಸಲ್ಮಾನ್ ಖಾನ್ ನಿನಗೆ ಆಫರ್ ಮಾಡ್ತೀನಿ ನೋಡು. ನನಗೆ ಯಾವ ಆಫರ್ ಬೇಡ. ಬೇಡ ಕಣ್ಲೆ, ನಾನು ಯಾಕೆ ಅದು ನಿನಗೆ ಮಾಡ್ಲಿ? ಅದೆಲ್ಲ ನನಗೆ ದಿ ಬಾಸ್. ಅಬ್ಬೋ, ದೃಷ್ಟಿ ಜಾಸ್ತಿ. ಇನ್ನೊಂದೇನ್ ಗೊತ್ತಾ, ಸಪ್ತಮಿ ಗೌಡ ಗೊತ್ತಲ್ಲ, ಕಾಂತಾರ ಸಿನಿಮಾ. ಹಾ, ಆಕಿಗ್ ಬಾಳ ಆಟಿಟ್ಯೂಡ್ ಅಂತಲೇ. ಒಂದು ಸಿನಿಮಾ ಇಟ್ಟಾಗ್ಬಿಟ್ರೆ ಈ ಜನಗಳಂತೀನಿ, ಈ ಹೀರೋಯಿನ್ಗಳಿಗೆ ಅದು ಏನು ಆಟಿಟ್ಯೂಡ್ ಬಂದ್ಬಿಡುತ್ತೋ ಗುರು, ಶಿವ ಶಿವ, ಕೈಗೇ ಸಿಗಲ್ಲ ಅಂತವೆ. ಇಂಟರ್ವ್ಯೂ ಅದ್ ಹೆಂಗಾರ ಹಾಳಾಗೋಗ್ಲಿ, ಬಾಳ ಆಟಿಟ್ಯೂಡ್ ಅಂತ ಆಕಿಗೀಗ. ಆಮೇಲೆ ಈಗ ಕಾಂತಾರ ಸಿನಿಮಾ 2 ಪಾರ್ಟ್ ಬರುತ್ತೆ ಅಂತ ಸುದ್ದಿ ಅಲ್ವಾ ಅದು ಇದೆಲ್ಲ. ಸೊ ಅದಕ್ಕೆ 3 ಜನ ಹೀರೋಯಿನ್ಸ್ ಇದಾರಂತೆ. ಅದ್ರಲ್ಲಿ ಇವಳು ಇದ್ಲಂತೆ. 3 ಜನ ಹೀರೋಯಿನ್ ಯಾರು? ಆಲಿಯಾ ಭಟ್, ಪ್ರಿಯಾಮಣಿ ಮತ್ತೆ ಸಪ್ತಮಿ ಗೌಡ. ಪ್ರಿಯಾಮಣಿ? ಹೌದಾ, ಪ್ರಿಯಾಮಣಿನಾ? ಓಕೆ ಓಕೆ. ಯಾರೋ ಒಬ್ರು ಹೇಳ್ತೀನಿ ಸುಮ್ಮನೆ ಅನ್ನು. ಆಯ್ತು ಕಣ, ಅಧಿಕ ಪ್ರಸಂಗ ಮಾಡಬೇಡ. ಇದ್ರಲ್ಲಿ ಅವಳ ಹೆಸರೇನು? ಸಪ್ತಮಿ ಗೌಡ ಔಟ್ ಅಂತೆ. ಸಪ್ತಮಿ ಗೌಡ ಔಟ್ ಅಂತ ಇಲ್ಲವೇ ಇಲ್ಲ ಕಾಂತಾರದಲ್ಲಿ. ನಾನು ಏನೇನೋ ಅನ್ಕೊಂಡಿದ್ದೆ. ಯುವ ಸಿನಿಮಾನು ಮಾಡಿದ್ಲು ಸ್ವಲ್ಪ. ಯುವರಾಜದು ಚೊಚ್ಚಲ ಸಿನಿಮಾ ಮಾಡಿದ್ಲಂತೆ, ಸಖತ್ ಆಟಿಟ್ಯೂಡ್ ಅಂತೆ. ಬಟ್ ಒಟ್ನಲ್ಲಿ ಅವಳು ಆಕ್ಟ್ ಮಾಡ್ತೀನಿ ನೋಡಿದೀನಿ ಕಣೆ, ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿನೇ. ನೀನೇ ಹೇಳಿದ್ ನನಗೆ, ಗೌಡಂಗೆ ನಾನು ಇಂಟರ್ವ್ಯೂ ಮಾಡೋಣ ಕಣೆ ಅಂದೆ ಅಂತ ಅಂದಾಗ ನನಗೂ ಡೇಟ್ಸ್ ಕೊಟ್ಟಿಲ್ಲ. ಯಾರಿಗೊತ್ತು ಅವ್ರದ್ದು ಏನೇನು ವರ್ಕ್ ಇರುತ್ತೋ, ಬಟ್ ಆದ್ರೆ ಸ್ವಲ್ಪ ಆಟಿಟ್ಯೂಡ್ ಬಂದಿರುತ್ತೆ. ಈಗ ಕೆಲವ್ರಿಗೆ ಬಂದ್ಬಿಡುತ್ತೆ ಕಣೆ, ಅದು ನೇಮ್ ಫೇಮ್ ಬಂತು ಅಂದ್ರೆ ಸಾಕು. ಯಾಕೆ ಹಂಗೆ ಆಗ್ಬಿಡ್ತಾರೆ ಅಂತ ಜನ ಎಷ್ಟು ಚೇಂಜ್ ಆಗ್ಬಿಡ್ತಾರಲ್ಲ. ಬಟ್ ಇವ್ರ ಕಣೆ ದುನಿಯಾ ವಿಜಯ್ ಅವರು, ನಿನ್ನೆ ನಾನು ಮೀಟ್ ಮಾಡಿದೆ. ಮನ್ಸ ವಾರಿ ಒಳ್ಳೆ ಮನ್ಸ. ದುನಿಯಾ ವಿಜಯ್ ಸಿಕ್ಕಾಪಟ್ಟೆ ಫೇಮಸ್. ಕರಿಯಾ ಐ ಲವ್ ಯು, ಕರಿಯಾ ಐ ಲವ್ ಯು, ಕರುನಾಡ ಮೇಲಾಣೆ. ಆಮೇಲೇನು? ಬೆಳ್ಳಿ ಐ ಲವ್ ಯು, ಈ ಪ್ರೇಮದ ಪತ್ರ. ನಿನ್ನ ಪ್ರೇಮದ ಪತ್ರ. ಬಟ್ ಆಗಿನ ಟ್ರೆಂಡಿಗೆ ಈ ಹಾಡನ್ನ ದಿನಾ ಗುಣಗ್ತಿದ್ನೆ ನಾನು. ಎನಿವೇಸ್ ನಂಗೆ ಲವರ್ ಇರ್ಲಿಲ್ಲ, ಬಟ್ ನೀನ್ ಅವಾಗ ಚೈಲ್ಡ್ ಚಪಾತಿ ಆಗಿದೀಯಾ ಇನ್ನು? ಈಗ್ಲೂ ನನ್ನ ಹಂಗೆ ಕರೀತಾರೆ ನಮ್ಮ ಆಫೀಸ್ ಫುಲ್ಲು.
ಚಿಕ್ಕ ಮಗು ಚಿಕ್ಕ ಮಗು, ಅವನೊಬ್ಬ ಇದ್ದಾನೆ ಚಿಕ್ಕ ಮಗು ಚಿಕ್ಕ ಮಗು ಹೋಗು ಸೈಡಿಗೆ, ಚಿಕ್ಕ ಮಗು ಅಂತಾನೆ. ಕೆಲವರೆಲ್ಲ ಚೈಲ್ಡ್ ಚಪಾತಿ ಅಂತಾರೆ ಇವಳಿಗೆ. ಕ್ಯಾಮ್ರಾಮನ್ಸು ಸೇರಿ ನನಗೆ ತುಂಬಾ. ಸರಿ ಬಿಡು, ಆಯ್ತು. ಒಟ್ನಲ್ಲಿ ಅವಳು ಇಲ್ವಂತೆ ಕಣೆ ಈ ಸಿನಿಮಾ ಪಾರ್ಟಲ್ಲಿ. ನಾನು ಏನೇನೋ ಅನ್ಕೊಂಡಿದ್ದೆ ಕಣೆ, ಸಪ್ತಮಿ ಗೌಡ ಈ ಸಿನಿಮಾದಲ್ಲಿ ಇರ್ತಾರೆ, ಯಾವ ಕ್ಯಾರೆಕ್ಟರ್ ಕೊಡ್ತಾರೆ, ಎಲ್ಲರೂ ಫುಲ್ಲು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಸಪ್ತಮಿ ಗೌಡ ಮೇಲೆ. ಯಾಕೆ ತೆಗ್ದಿರ್ಬೋದು ರಿಷಬ್ ಶೆಟ್ಟಿ ಅವ್ರಿಗೆ ಏನಾದ್ರು ಜಗಳ ಆಯ್ತಾ ಅಂತ. ಇವಳ್ದು ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್. ಏನಾದ್ರೂ ಒಂದ್ ಆಗಿರುತ್ತೆ. ಮತ್ತೆ ಇದ್ರಲ್ಲೂ ಅಷ್ಟೇ ಕಣೆ, ಸಲಾರ್ ಪಾರ್ಟ್ 2 ಬರ್ಬೇಕಿತ್ತು. ಅದ್ರಲ್ಲೂ ಅವರು ಡೈರೆಕ್ಟರ್ ನೀಲ ಯಾರೋ ಅವ್ರಿಗೂ ಮತ್ತೆ ಪ್ರಕಾಶ್ ಹತ್ತೀನಿ ಪ್ರಭಾಸ್ ಅವ್ರಿಬ್ರು ಮಧ್ಯೆ ಏನೋ ಆಗಿದ್ಯಂತೆ. ಅದು ಸುದ್ದಿ ಓಡಾಡ್ ನಾವುಗಳು ಹೇಳ್ತಿರೋದಲ್ಲ, ಹಂಗಂತ ಮೀಡಿಯಾದವ್ರು ಮಾತಾಡ್ಕೋತಾವ್ರು. ಪ್ರಶಾಂತ್ ನೀಲ್ಗೂ ಏನೇನಾಗುತ್ತೆ ಕಣ ಒಳಗ್. ಅದಕ್ಕೆ ಏನಂತಾರೆ, ಶೂಟಿಂಗ್ ನಡೀತಿಲ್ವಂತೆ, ಸ್ಟಾಪ್ ಆಗಿದೆ ಅಂತೇನೋ ಸುದ್ದಿ. ಸ್ಟಾರ್ಟ್ ಆಗಿದ್ ನನಗ್ ಗೊತ್ತಿಲ್ಲ, ಸ್ಟಾಪ್ ಆಗಿದೆ ಅಂತ ಸುದ್ದಿ. ಹೌದು, ನಾನ್ ಸಲಾರ್ ನೋಡಿದ್ನಲ್ಲ, ಸಲಾರ್ ಪಾರ್ಟ್ ಒಳ್ಳೆ ಇದ್ ಮಾಡಿತ್ತು ಕಣೆ. ನಾನು ಹೈಪ್ ಇತ್ತು, ಚೆನ್ನಾಗಿತ್ತು ಕಣೆ. 2 ಕೋಟಿ ಬಜೆಟ್ ಅಲ್ಲಿ ಮಾಡಿರೋದು 7 ಕೋಟಿ ರೀಚ್ ಆಗಿತ್ತು. 7 ಕೋಟಿ ಬಂದಿದ್ದು, ಸರಿಯಾಗಿ ಹೊಡೆದಿದ್ರು ಬಿಡು. ಪ್ರಭಾಸ್ ಬ್ಯಾಕ್ ಟು ಇದು ಒಂಥರ ಪೆವಿಲಿಯನ್. ಜನಕ್ಕೆ ಸಖತ್ ನಿರೀಕ್ಷೆ ಇತ್ತಲ್ವಾ. ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ನಾನು ಹೋಗಿದ್ದೆ ಸಿನಿಮಾಗೆ, ಚೆನ್ನಾಗೇ ಇತ್ತು. ಪಾರ್ಟ್ 2ಗೂ ವೇಟ್ ಮಾಡ್ತಾ ಇದ್ದೆ ನಾನು. ಈಗ ನೀನ್ ನೋಡಿದ್ರೆ ಪಾರ್ಟ್ 2 ಬರಲ್ಲ ಅಂತಿದ್ಯಾ? ಬರುತ್ತೆ ಅನ್ಸುತ್ತೆ ನನ್ ಪ್ರಕಾರ. ಬಟ್ ಏನು ಅಂದ್ರೆ ಏನೋ ಆಗಿದ್ಯಂತೆ ಗುಸು ಅವ್ರಗಳ ಮಧ್ಯ. ಗುಸು ಪಿಸು ಇಲ್ಲಿ ಪಿಸು ಮಾಡು. ಪಿಸು ಆಗಿದ್ಯಂತ. ನಾನು ನೀನು ಆಡ್ತೀವಲ್ಲ ಜಗಳ ಅವಾಗ ಅದೆಲ್ಲ ಆಗ್ತಿರುತ್ತ ಬಿಡು ನಮ್ಮ ಮಧ್ಯ. ಸರಿ, ಮತ್ತಿನ್ನೇನಾದ್ರು ಗಾಸಿಪ್ಪು ಹಾಣ್ತೀವಿ ನಾವು. ಆಯ್ತಾ, ಮುಗೀತಾ ಗಾಸಿಪ್ಪು? ಇನ್ನೆಷ್ಟು ಗಾಸಿಪ್ಪು? 5-6 ಗಾಸಿಪ್ ಕೊಟ್ಟಿದೀವಿ ಇವತ್ತು, ಸಾಲ್ದ? ಸಾಕ್ಬಿಡು ಮಾಡಿ. ಅದೇನ್ ಗೊತ್ತಾ, ಬೋರ್ ಹೊಡೆದ್ ಬಿಡುತ್ತೆ. ಅದೇ ಅದಕ್ಕೆ ಹಾಕಿ ದೊಡ್ಡ ಮಾಡಿ ಕೊಟ್ಟಿದೀವಿ. ಹೌದು, ಏನಂತೀರಾ? ಓಕೆ, ಮತ್ತೊಂದಷ್ಟು ಗಾಸಿಪ್ಗಳ ಜೊತೆ ಸಿಗೋಣ. ನಿನ್ನ ಜೊತೆ ಸಿಗ್ತೀನಿ ನೆಕ್ಸ್ಟು. ಒಳ್ಳೊಳ್ಳೆ ಗಾಸಿಪ್ನ ಇನ್ನೂ ತಗೊಂಬ, ನಾನು ಕೇಳಕ್ಕೆ ಕಾಯ್ತಿರ್ತೀನಿ. ಗೊತ್ತಾಯ್ತಾ? ನೀನು ಅಷ್ಟೇ ಚೆನ್ನಾಗಿರೋ ತಗೊಂಬ. ಏನ ತಗೊಂಬ ನೋಡಮ್ಮ, ನಮ್ದೆಲ್ಲ ಸುಮ್ಕೊಂಡ್ರು ಹಿಂಗೆ ತಾನೇ ನೀನು ಹೇಳೋದು. ಕುಂದ್ರ ಸುಮ್ ಕುಂದ್ರ ಅಂತ. ಕುದ್ರೆ. ಸರಿ, ಈಗ ನಾನು ಹೊಂಡಬೇಕು, ಕಾರ್ಯಕ್ರಮ ಮುಗ್ಸೋಣವಾ? ನಾನೇ ಸ್ಟಾರ್ಟಿಂಗು. ಓಕೆ, ನೋಡಿದ್ರಲ್ಲ, ಇವತ್ತು ಇಷ್ಟೆಲ್ಲ ಗಾಸಿಪ್ ತಗೊಬಂದಿದ್ವಿ. ನಾಳೆ ಮತ್ತಷ್ಟು ಹೊಸ ಗಾಸಿಪ್ಗಳ ಜೊತೆ ನಾನು ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.